ಊರಲ್ಲಿದ, ಇದು ಸಂಗೊಳ್ಳಿ ರಾಯಣ್ಣನ ಊರಿದ, ಕಿತ್ತೂರು ಚೆನ್ನಮ್ಮನ ಊರಿದ. ಅದ್ರ ಯೂತ್ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಹೆಂಗಿರ್ಬೇಕು? ನಮ್ಮ ಯುವಕರು ನೆಲ ಗುದ್ದಿ ನೀರಿನ ತೆಗೆಯುವಂತ ವಯಸ್ಸು. ಬಂಧುಗಳೇ, ಹೇಗಿರ್ಬೇಕು ನೀವೆಲ್ಲ? ನಮ್ಮ ಪಕ್ಷದ ಭವಿಷ್ಯ, ನಮ್ಮ ಪಕ್ಷದ ಭವಿಷ್ಯವನ್ನ ಕಟ್ಟುತ್ತಾ ಇರುವಂತ ನಾಯಕರು ಇವತ್ತಿಲ್ಲ ನಾಳೆ ನಮ್ಮ ಪಕ್ಷದ ಚುಕ್ಕಾಣಿಯನ್ನ ಹಿಡಿಯುವಂತ ನಾಯಕರ ಪದಗ್ರಹಣ ಸಮಾರಂಭಕ್ಕೆ ನಾವು ಇವತ್ತು ಬಂದಿದ್ದೀವಿ. ಬಹಳ ಸಂತೋಷ ಅನ್ಸುತ್ತೆ. ನಾನು ಕೂಡ ಕಳೆದ 26 ವರ್ಷದಿಂದ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇವತ್ತು ರಾಜ್ಯದಲ್ಲಿ ಮಂತ್ರಿಯಾಗಿ ಪಕ್ಷದ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಏನಾದ್ರೂ ಕಾರಣ ಅಂತಂದ್ರೆ ಪಕ್ಷ ನಿಷ್ಠೆ, ಸಾಮಾಜಿಕ ಬದ್ಧತೆ, ಪಕ್ಷದ ಸಿದ್ಧಾಂತ ಮತ್ತು ಜನರ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇವತ್ತು ರಾಜ್ಯದ 7 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬ ಮಹಿಳೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನನ್ನ ಪಕ್ಷ ನನಗೆ ಮಾಡಿದಂತ ಉಪಕಾರ ಅಂತ ನಾನು ಹೇಳ್ತೇನೆ. ಇವತ್ತು ಬಂಧುಗಳೇ, ನಮ್ಮ ದೇಶವನ್ನ, ನಮ್ಮ ಗಡಿಯನ್ನ ಕಾಯಲಿಕ್ಕೆ ನಾವು ಯಾರನ್ನ ಆರಿಸ್ತೀವಿ ಅಂತಂದ್ರೆ ಬಿಸಿ ರಕ್ತ ಇರುವಂತ 19 ವಯಸ್ಸಿನಿಂದ 25 ವರ್ಷದ ಯುವಕರನ್ನ ನಮ್ಮ ದೇಶದ ಗಡಿಯನ್ನ ಕಾಯಿರಿ, ರಕ್ಷಣೆ ಮಾಡ್ರಿ ನಮ್ಮ ದೇಶವನ್ನ ಅಂತ ನಾವು ಆರಿಸ್ತೀವಿ. ಅಷ್ಟು ನಮಗೆಲ್ಲರಿಗೂ ಕೂಡ ಯುವಕರ ಮೇಲೆ ಒಂದು ಭರವಸೆ. ಯುವಕರ ಶಕ್ತಿನೇ ನಮ್ಮ ದೇಶದ ಶಕ್ತಿ. ಅದೇ ರೀತಿ ಯೂತ್ ಕಾಂಗ್ರೆಸ್ನ ಶಕ್ತಿಯೇ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ತತ್ವ, ನಮ್ಮ ಸಿದ್ಧಾಂತ, ನಮ್ಮ ತತ್ವ ಗಾಂಧಿ ತತ್ವ ಅಂತ ಹೇಳಿದ್ರು ಮಂಜುನಾಥ್ ಗೌಡ್ರು. ಅದು ಬರೀ ಭಾಷಣಕ್ಕೆ ಸೀಮಿತ ಅಲ್ಲ, ನಿಜವಾದ ಅರ್ಥದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಏನಪ್ಪ ಅಂತಂದ್ರೆ ಅದು ಗಾಂಧಿ ತತ್ವ, ಅದು ಬಸವಣ್ಣನ ತತ್ವ. ನಾವು ಯಾವುದೇ ಜಾತಿಯನ್ನ ಮಾಡೋದಿಲ್ಲ, ಮೇಲು ಕೀಳು, ಬಡವರು ಬಲ್ಲಿಗರು ಎಲ್ಲರನ್ನು, ಎಲ್ಲ ಜಾತಿ ಎಲ್ಲರನ್ನು ಜೊತೆಯಲ್ಲಿ ಸಮಾನತೆಯಿಂದ ಮುಂದೆ ತರ್ಕೊಂಡು ಹೋಗುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಅದೇ ಗಾಂಧಿ ತತ್ವ, ಅದೇ ಬಸವಣ್ಣನವರ ತತ್ವ. ಇದು ನಮ್ಮ ಸಿದ್ಧಾಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಂತ ಸಂವಿಧಾನವೇ ನಮ್ಮ ಸಿದ್ಧಾಂತ ಅಂತ ಹೇಳಿದ್ರು. ಎಂತ ಅರ್ಥಗರ್ಭಿತವಾದಂತ ಮಾತುಗಳು. ಬರೀ ಇವನ್ನ ನಾವು ಭಾಷಣಕ್ಕೆ ಅಷ್ಟೇ ಸೀಮಿತ ಇಟ್ಕೊಳ್ಳೋದು ಬೇಡ. ಇವತ್ತು ನನಗೆ ಮೃಣಾಲ್ ಬೇರೆ ಅಲ್ಲ, ರಾಹುಲ್ ಬೇರೆ ಅಲ್ಲ, ಮಂಜುನಾಥ್ ಬೇರೆ ಅಲ್ಲ, ಅಥವಾ ಇಲ್ಲಿ ಕುಳಿತಂತ ಪ್ರತಿಯೊಬ್ಬ ಯುವಕರು ಬೇರೆ ಅಲ್ಲ. ನೀವೆಲ್ಲರೂ ನನ್ನ ಮಕ್ಕಳಿಂದ ಹಾಗೆ ಅಂತ ಹೇಳಿಕೆ ಬಂದಿದೆ. ಇವತ್ತೊಂದು ಸಾಮಾಜಿಕ ಬದ್ಧತೆ ಇಟ್ಕೊಂಡ್ರೆ ಒಂದು ರಾಜಕಾರಣದಲ್ಲಿ ನಾವೆಲ್ಲರೂ ಬರಬೇಕು. ಎಲ್ಲರಿಗೂ ಒಂದೇ ದಿನ MLA ಸ್ಥಾನ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಒಂದೇ ದಿನಕ್ಕೆ ಮುಖ್ಯಮಂತ್ರಿ, ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಜಕಾರಣಕ್ಕೆ ಬಂದಾಗ ಸಾಮಾಜಿಕ ಬದ್ಧತೆ, ಕಾಳಜಿ ಅಂತ ಹೇಳಿದೆ ನಾನು. ಒಂದು ಗುರಿಯನ್ನೇ ಇಟ್ಕೊಂಡು ಬನ್ನಿ ರಾಜಕಾರಣಕ್ಕೆ. ಸತೀಶಣ್ಣ ಜಾರಕಿಹೊಳಿ ಅವರು ಬಹಳಷ್ಟು ಅರ್ಥಪೂರ್ಣವಾಗಿ ಹೇಳಿದ್ರು, ನೀವು ಬ್ಯಾನರ್ ಹಚ್ತೀರಿ, ಬ್ಯಾನರ್ ನಲ್ಲಿ ಬೇರೆಯವರು ನಿಮ್ಮ ಫೋಟೋ ಹಾಕಿ ಬ್ಯಾನರ್ ಹಚ್ಚುವಷ್ಟು ಮಟ್ಟಿಗೆ ನೀವು ಬೆಳೀರಿ ಅಂತ ಸಂದೇಶವನ್ನ ಕೊಟ್ಟು ಹೋದ್ರು. ಅದು ಏನು, ಯಾಕೆ ಅವ್ರು ಹಂಗ್ ಮಾತಾಡಿದ್ರು? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.